ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಆ ವಿಗ್ರಹ ಎಲ್ಲಿದೆ ಅಂತ ಹೇಳ್ತಿರೋ ಇಲ್ವೋ? ನಾನು ಹೇಳ್ತೀನಿ ಸಾಹೇಬ್ರೆ, ನಾನು ಹೇಳ್ತೀನಿ, ನನ್ನ ಬಿಟ್ಬಿಡಿ. ಆದರೆ ಅದೇ ವೇಳೆಗೆ ನಾವೆಲ್ಲರೂ ಮಾತಾಡ್ತಾನೆ ಇದ್ದೀವಿ, ನೀನು ಯಾಕೆ ಸುಮ್ಮನೆ ನಿಂತಿದೀಯಾ? ಏನಾದರೂ ಮಾತಾಡೆ. ನಾನು ಇವತ್ತಿಂದ ನಿಮ್ಮ ಮನೇಲಿ ಇರೋದಿಲ್ಲ. ನೀವು ಮೊದಲು ಒಳಗೆ ಬನ್ನಿ, ಆಮೇಲೆ ಮಾತಾಡೋಣ. ಬೇಡ ತಾಯಿ, ನಾನು ಒಳಗೆ ಬಂದರೂ ಅದೇ ಮಾತು, ಹೊರಗಿದ್ರು ಅದೇ ಮಾತು. ನಿಮ್ಮ ಜಾಜಿ ಮೋಹ ಬಿಡಿ. ಅವಳು ಬಂದಿರೋದು ನಿಮ್ಮ ಬಾಂಧವ್ಯಗಳನ್ನು ತಣಿಸೋದಕ್ಕಲ್ಲ, ದೇವರ ಕಾರ್ಯಕ್ಕೆ. ನೀವು ಇವಳನ್ನು ಮಾತಾಡೋದು ತಪ್ಪು ಮಾಡಿಬಿಟ್ರಿ. ಇವಳನ್ನು ನೀವು ಸ್ವತಂತ್ರವಾಗಿಬಿಟ್ರೆ ಲೋಕ ಕಲ್ಯಾಣಕ್ಕೆ ನೀವು ಸೇವೆ ಮಾಡಿದ ಹಾಗಾಗುತ್ತೆ. ನಿಮ್ಮ ಮಗಳ ಮೇಲಿನ ಈ ಮೋಹ ಲೋಕ ಕಲ್ಯಾಣ ಕಾರ್ಯಕ್ಕೆ ಹೊರಟಿರೋ ಜಾಜಿ ಕೆಲಸಕ್ಕೆ ತೊಡಕಾಗಬಾರ್ದು. ಅವಳ ಅಸಲಿಗೆ ನಿಮ್ಮ ಮಗಳೇ ಅಲ್ಲವಲ್ಲ, ಅವಳು ಹಿರಿಯನ ಮಗಳು. ತಪ್ಪು ಮಾಡ್ತಾ ಇದ್ದೀರಾ ನೀವು. ಇವಳನ್ನ ನಮ್ಮ ಮಗಳು ಅಂತ ನಾವು ಒಪ್ಕೊಂಡಿರುವಾಗ ಸ್ವಂತದವಳು ಬೇರೆಯವಳು ಅನ್ನೋ ಭೇದ ನಮಗಿಲ್ಲ. ಅವಳ ತಂದೆನೇ ಅವಳನ್ನ ನಮ್ಗೆ ಒಪ್ಸಿದ್ದಾರೆ. ಹೀಗಿರುವಾಗ ಅವಳು ನಮ್ಮ ಮಗಳೇ ಆಗಲಿಲ್ವಾ? ಅದೆಲ್ಲ ಗೊತ್ತಿದೆ ತಾಯಿ. ಎಷ್ಟು ಒಳ್ಳೆ ಮನೆ ಸಿಕ್ಕಿದೆ ಈ ಜಾತಿ. ಇಷ್ಟು ದಿನ ಈ ಈರಯ್ಯನ ಮಗಳನ್ನ ನಿಮ್ಮ ಮಗಳ ಹಾಗೆ ಮಲ್ಲಿಗೆ ಹೂವಿನ ಥರ ಸಾಕಿದೆ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಜಾಜಿ ಈ ಮನೆ ಸುಖ ಅನುಭವಿಸೋದಕ್ಕೆ ಬಂದಿರೋದಲ್ಲ, ಆ ದೇವರ ಸ್ವರೂಪ ಶಂಕರಜ್ಜ ಉಳಿಸಿರೋ ಜೀವ ಇದು. ಆ ಶಂಕರ ಶಾಸ್ತ್ರಿಗಳು ಕೊಟ್ಟ ಭಿಕ್ಷೆ ಈ ನಿಮ್ಮ ಮಗಳು. ಇವಳಾಗಲೇ ಒಂದು ಸಲ ಸತ್ತು ಮತ್ತೆ ಇವಳ ಜೀವ ಉಳ್ಕೊಂಡಿದೆ. ಇವಳು ಕೇಳಬೇಕಾಗಿರೋದು ನಿಮ್ಮ ಮಾತನ್ನಲ್ಲ, ಆ ಶಂಕರ ಶಾಸ್ತ್ರಿಗಳ ಮಾತನ್ನ ಅಲ್ವಾ? ನೀನು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ನೀನು ನಿರಪರಾಧಿ ಅಂತ ಹೇಳಿ ಕ್ಷಮಿಸ್ಬಿಡೋದಕ್ಕೆ ನಾನು ನಿಮ್ಮ ಅಪ್ಪನೂ ಅಲ್ಲ, ನೀನು ನನ್ನ ಮಗನೂ ಅಲ್ಲ. ನೀನೊಬ್ಬ ದ್ರೋಹಿ, ವಂಚಕ. ಬಾಯ್ ಬಿಟ್ಟು ಮಾತಾಡೋ. ಇಲ್ಲ ವಿರೂಪಾಕ್ಷ, ವಿಗ್ರಹ ಇನ್ನೂ ಪತ್ತೆ ಆಗಿಲ್ಲ, ಪತ್ತೆ ಆಗೋ ಲಕ್ಷಣವೂ ಕಾಣ್ತಾ ಇಲ್ಲ. ನಾವು ನಿನಗೆ ಕಾಲಾವಕಾಶ ಕೊಟ್ಟಿರೋದು 1 ದಿವಸ. ಅದರಲ್ಲಿ ಅರ್ಧ ದಿವಸ ಕಳೆದು ಹೋಗಿದೆ. ಇನ್ನು ಅರ್ಧ ದಿವಸ ಕಳೆದ್ರೆ ನಿನ್ನ ಈ ದೇಹ ಪಂಚಭೂತಗಳಲ್ಲಿ ಲೀನವಾಗಿ ಹೋಗ್ಬಿಡುತ್ತೆ. ವಿಗ್ರಹ ಪತ್ತೆ ಆಗ್ಲಿಲ್ಲ ಅಂತ ಮತ್ತೆ ನಾಟಕ ಆಡ್ಬೇಡ. ಮಗಳೋ ವಿಗ್ರಹ ಎಲ್ಲಿದೆ ಅಂತ ಬಾಯ್ಬಿಡು. ಹೇಳ್ತಿದ್ದೀನಲ್ಲ, ನನ್ನ ಹತ್ರ ಇಲ್ಲ, ನನಗೆ ಗೊತ್ತಿಲ್ಲ ಅಂತ. ಯಾಕೆ ನನ್ನ ಅನುಮಾನ ಪಡ್ತಾ ಇದ್ದೀರಾ? ಯಾಕೆ ನನ್ನ ನಂಬ್ತಾ ಇಲ್ಲ? ಮಾಡಿರೋದೇ ಮಣ್ಮುಕ್ಕೋ ಕೆಲಸ. ಮೋಸ, ದ್ರೋಹ, ವಂಚನೆ. ಈಗ ವಿರೂಪಾಕ್ಷನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಕೆಕ್ಕರ್ಸಿ ನೋಡಬೇಡ. ನಿನ್ನ ನೋಟಕ್ಕೆ, ನಿನ್ನ ಕೂಗಾಟಕ್ಕೆ ಹೆದರೋರು ನಾವಲ್ಲ. ನನ್ನ ತಾಯಿ ಕೊಟ್ಟಿರೋ ಉತ್ತರದ ಪ್ರಕಾರ ವಿಗ್ರಹ ನಿನ್ನ ವಶದಲ್ಲಿದೆ ಅಂತ ಸ್ಪಷ್ಟವಾಗಿದೆ. ನಿನ್ನ ಕೈಯಾರೆ ಮಂಡಲದಲ್ಲಿ ನೀನೇ ನಿನ್ನ ಹೆಸರನ್ನ ಬರೆದಿದ್ಯಾ. ಸುಮ್ಮನೆ ನಮ್ಮ ಮುಂದೆ ಏನೇನೋ ಸಬೂಬ್ ಹೇಳಬೇಡ. ಈಗಿಂದೀಗಲೇ ವಿಗ್ರಹನ ತಂದೊಪ್ಸು. ನಮ್ಮ ಸ್ನೇಹ ವಿಶ್ವಾಸಗಳಿಗೆ ಮೋಸ ಮಾಡಿದ್ಯಾ ನೀನು. ನಮ್ಮಗಳ ಮಧ್ಯೆ ಯಾರ್ಯಾರು ಎಷ್ಟೆಷ್ಟು ವಿಶ್ವಾಸವನ್ನು ಉಳಿಸ್ಕೊಂಡಿದ್ದಾರೆ ಅಂತ ನನಗೂ ಗೊತ್ತಿದೆ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ಈಗ ನಾನು ಹಳ್ಳಕ್ಕೆ ಬಿದ್ದಿದ್ದೀನಿ. ಹಳ್ಳಕ್ಕೆ ಬಿದ್ದವನಿಗೆ ಆಳ್ಗೊಂದು ಕಲ್ಲು ಅಂತಾರೆ. ಈಗ ನಿಮ್ಮ ಸಮಯ. ನೀವಿಬ್ರು ಬಾಯಿಗೆ ಬಂದ ಹಾಗೆ ಇಷ್ಟ ಪದದನ್ನ ಮಾತಾಡ್ತಿದ್ದೀರಿ. ನನಗೂ ಸಮಯ ಬರುತ್ತೆ, ಆಗ ನಾನು ಮಾತಾಡ್ತೀನಿ. ಆಗ ನೀವಿಬ್ರು ನನ್ನ ಜಾಗದಲ್ಲಿ ನಿಂತಿರ್ತೀರಿ. ನಂಬಿಕೆ ದ್ರೋಹಿ. ನೀನು ಏನೇ ಮಾಡಿದ್ರು ನಿನ್ನಷ್ಟು ದ್ರೋಹ ನಾವೆಂದಿಗೂ ಮಾಡೋದಿಲ್ಲ. ಹಾಗೆ ನೀನು ಎಷ್ಟೇ ತಿಪ್ಪರ್ಲಗ ಹಾಕಿದ್ರು, ಏನೇ ಸಂಚು ಮಾಡಿದ್ರು ನಮ್ಮ ಒಂದು ಕೂದಲನ್ನು ಅಳ್ಳಾಡ್ಸೋದಕ್ಕಾಗೋದಿಲ್ಲ. ರೇಖೆ ಮೂರ್ಖ. ನಾನು ಏನು ಮಾಡಲಿ ವಿರೂಪಾಕ್ಷ?
ಆ ಜಾಜಿ ಬಂಗಾರನ್ನ ಹಿಡಿದಿದ್ದೀನಿ. ಅವ್ರು ಏನ್ ಮಾಡಿದ್ರು ಬಾಯಿ ಬಿಡ್ತಾ ಇಲ್ಲ. ವಿಗ್ರಹ ನಮ್ಮ ಹತ್ರ ಇಲ್ಲ ಅಂತ ಸಾಧಿಸ್ತಾ ಇದ್ದಾರೆ. ಆ ಜಗ್ಗಿ ಪಂಚಾಕ್ಷರಿ ಅವ್ರ ವಿಗ್ರಹಕ್ಕೆ ಹೊಂಚಾಕ್ತಿದ್ರು, ಅವ್ರನ್ನೂ ಹಿಡಿದಿದ್ದೀನಿ. ಅವರು ಬಾಯಿ ಬಿಡ್ತಿಲ್ಲ, ಅವ್ರ ಹತ್ರನೂ ವಿಗ್ರಹ ಇಲ್ವಂತೆ. ನಾನು ಎಷ್ಟೇ ಹಿಂಸೆ ಕೊಟ್ಟರು ನೋವು ಅನ್ಭವಿಸೋದಕ್ಕೆ ಬದಲಾಗಿ ಕಮಂಗಿಗಳು ನಗ್ತಾರೆ. ಹೊಡೆದಾಯ್ತು ಬಡ್ದಾಯ್ತು, ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಬಾಯಿ ಬಿಡಿಸೋ ತಂತ್ರಗಳನ್ನೆಲ್ಲ ಉಪಯೋಗಿಸಾಯ್ತು. ಆದ್ರೆ ಏನು ಪ್ರಯೋಜನ ಆಗಲಿಲ್ಲ. ಯಾರು ಏನು ಸುಳಿವು ಕೊಡ್ತಾ ಇಲ್ಲ ವಿರೂಪಾಕ್ಷ. ನೀನೆಷ್ಟೇ ಕತೆ ಕಟ್ಟಿದ್ರು ನಾವು ನಿನ್ನನ್ನ ನಂಬೋದಿಲ್ಲ ಮಾರಿಗುಡಿ. ಆ ವಿಗ್ರಹ ನಿನ್ನ ಹತ್ರ ಇದೆ ಅಂತ ನನ್ನ ತಾಯಿ ಸೂಚಿಸಿದ್ದಾಳೆ. ಆ ನಿನ್ ತಾಯಿ ನನ್ನ ಹೆಸರು ಯಾಕೆ ಸೂಚಿಸ್ತಾ ಇದ್ದಾಳೆ ಅಂತ ಖಂಡಿತ ನನಗೆ ಗೊತ್ತಿಲ್ಲ. ಆ ವಿಗ್ರಹ ನನ್ನ ಹತ್ರ ಇಲ್ಲ ಇಲ್ಲ ಇಲ್ಲ. ನಾನು ನೀರನ್ನ ಮಂತ್ರಿಸಿ ಎರ್ಚಿದ್ರೆ ನಿನ್ನ ಕೈ ಕಾಲುಗಳು ತಿರುಚುತ್ತೆ. ನಿಲ್ಲೋದಕ್ಕೆ ಸ್ವಾಧೀನ ಇರಲ್ಲ, ಕೂರೋಕ್ಕಾಗಲ್ಲ, ನಿಂತ್ಕೊಳ್ಳೋದಕ್ಕಾಗಲ್ಲ, ಕೈ ಎತ್ತೋಕ್ಕಾಗಲ್ಲ. ಬದುಕಿದ್ರು ಸತ್ತವ್ರ ಥರ ಇರ್ತೀಯ. ಇಲ್ಲೇ ನಿಂತ್ಕೊಂಡು ಕತೆ ಹೊಡಿಬೇಡ. ನಿನ್ಗಿನ್ ಉಳ್ದಿರೋದು ಅರ್ಧ ದಿನ ಮಾತ್ರ. ಹೋಗಿ ವಿಗ್ರಹನ ತಗೊಂಡ್ ಬಾ. ಅದು ನಮ್ಮ ಕೈಗೆ ಸಿಕ್ಕರು ಇನ್ನು ತುಂಬಾ ಕೆಲಸಗಳಿದೆ. ಶ್ರೀಚಕ್ರನ ಕಂಡು ಹಿಡಿಯೋದಕ್ಕೆ ಅದರ ಮೂಲ ಹುಡುಕ್ಬೇಕು. ಹೊರಡು ಈಗ್ಲೇ. ಒಂದು ಪಕ್ಷ ಶಂಕರ ಶಾಸ್ತ್ರಿಗಳೇನಾದರೂ ಒಪ್ಕೊಂಡ್ರೆ ಇವಳು ನಿಮ್ಮಲ್ಲಿರೋದು ಧರ್ಮ. ಅವ್ರು ಹೋಗು ಅಂದರೆ ಅವಳು ಹೋಗೋದೇ ಧರ್ಮ ಅಲ್ವಾ? ಎಷ್ಟು ನಿಷ್ಠುರವಾಗಿ ಹೇಳ್ತೀರಿ ನೋಡಿ ನೀವು. ನಮ್ಮ ಸಂಟ ನಿಮ್ಗೆ ಅರ್ಥವಾಗ್ತಿಲ್ಲ. ನಿಮಗೇನು ಯಾವ ಸಂಸಾರ ಬಂಧನೂ ಇಲ್ಲ. ನೀವು ಸಂಸಾರಸ್ಥರಾಗಿದ್ದಿದ್ರೆ ಪ್ರೀತಿ ಪ್ರೇಮ ಸಂಟ ಏನು ಅಂತ ಗೊತ್ತಾಗ್ತಿತ್ತು. ಅಯ್ಯೋ ತಾಯಿ, ಕಷ್ಟ ಸುಖ ದುಃಖ ದುಮ್ಮಾನಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಾನು ಸಂಸಾರನೇ ಕಟ್ಕೋಬೇಕಾ? ನಿಮ್ಗಳನ್ನೆಲ್ಲ ನೋಡಿದರೆ ಸಾಲ್ದ? 4 ದಿನ ಇವಳು ನಿಮ್ಮ ಮನೇಲಿ ಇಟ್ಕೊಂಡು ಸಂಕಟ ಅಂತ ಹೇಳ್ತಿದ್ದೀರಲ್ಲ, ಇನ್ನು ಇವಳಿಗೆ ಜನ್ಮ ಕೊಟ್ಟ ಹಿರಯ್ಯ ನಿಮ್ಮನ್ನು ಇವಳಿಗೆ ಬಿಟ್ಕೊಡ್ಬೇಕಾದ್ರೆ ಎಷ್ಟು ಸಂಕಟ ಅನುಭವಿಸಿರ್ಬೇಕು ಯೋಚನೆ ಮಾಡಿ. ಇವಳು ಹುಟ್ಟಿದಾಗಲಿಂದ ಅವನೇ ಅಮ್ಮನಾಗಿ ಅಪ್ಪನಾಗಿ ಸಾಕಿ ಅಮ್ಮನವರ ಕಾರ್ಯಕ್ಕೆ ಅಂತ ಅವನು ಬಿಟ್ಟು ಕೊಟ್ಟಿದ್ದಾನೆ. ನೀವುಗಳು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕು. ಸರಿ, ಹಾಗಿದ್ರೆ ಮಾವನವ್ರನ್ನ ನಾನು ಒಪ್ಪಿಸ್ತೀನಿ. ಆಗ ಜಾಜಿ ಇಲ್ಲೇ ಇರೋದಕ್ಕೆ ನಿಮ್ದೇನು ಅಭ್ಯಂತರ ಇರೋದಿಲ್ಲ ಅಲ್ವಾ? ಶಂಕರಶಾಸ್ತ್ರಿಗಳು ಒಪ್ಪೋದಾದರೆ ಜಾಜಿ ಈ ಮನೇಲಿ ರಾಣಿ ಹಾಗೆ ಇರಲಿ, ನಂದೇನು ಅಭ್ಯಂತರ ಇಲ್ಲಮ್ಮ. ಮಾವನವ್ರನ್ನ ಕಾಡಿ ಬೇಡಿ ಆದರೂ ಒಪ್ಪಿಸ್ತೀನಿ. ಅದು ನನ್ನ ಕೆಲಸ. ಜಾಜಿ ಇಲ್ಲೇ ಇರ್ತಾಳೆ. ಅವ್ರು ಒಪ್ಪದೇ ಇದ್ರೆ ನನ್ನ ಪ್ರಾಣ ತಗೊಂಡು ಆಮೇಲೆ ಜಾಜಿನ ಕಳಿಸಿ ಅಂತ ಹೇಳ್ತೀನಿ. ಕಾಯೋದು ಕೊಲ್ಲೋದು ನಮ್ಮ ಕೈಲಿಲ್ಲ ಅಲ್ವಾ? ಎಲ್ಲ ದೈವೇಚ್ಛೆ. ವಿರೂಪಾಕ್ಷ, ಮಾರಿಗುಡಿ ಹೇಳ್ತಿರೋದ್ರಲ್ಲಿ ಸತ್ಯ ಇದ್ರೂ ಇರ್ಬೋದು. ಇಲ್ಲ, ಅವನು ಹೇಳೋದೆಲ್ಲ ಪೂರ್ತಿ ಸುಳ್ಳು. ನಮ್ಮನ್ನ ಯಾಮಾರಿಸೋದಕ್ಕೆ ಏನು ಬೇಕಾದ್ರೂ ನಾಟಕ ಮಾಡ್ತಾನೆ. ಅದ್ಭುತ ನಟ ಅವನು. ನವರಸಗಳನ್ನು ಆರ್ದು ಕುಡಿದು ಬಿಟ್ಟಿದ್ದಾನೆ. ಅದನ್ನ ನಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾನೆ ಅಷ್ಟೇ. ಅವನ ಗುರಿ ಒಂದೇ, ನಮ್ಮ ಕರುಣೆಗಿಟ್ಟಿಸ್ಕೊಂಡು ಶ್ರೀಚಕ್ರವನ್ನ ಅವನು ಲಪ್ಟಾಯಿಸ್ಬೇಕು ಅಂತ. ಆದ್ರೆ ಅವನಿಗೆ ಶ್ರೀಚಕ್ರ ಸಿಕ್ಕಿ ಅದರ ಫಲ ದಕ್ಕಬೇಕಂದ್ರೆ ನಮ್ಮ ಸಹಾಯ ಬೇಕೇ ಬೇಕಲ್ವಾ? ಅದು ನನಗ್ ಗೊತ್ತು, ನಿನಗ್ ಗೊತ್ತು. ಆ ಮೂಡನಿಗೆ ಏನ್ ಗೊತ್ತು?
ಶ್ರೀಚಕ್ರವನ್ನೇ ಪರಮವೀರ ಚಕ್ರ ಅನ್ಕೊಂಡು ತನ್ನ ಅಂಗಿಗೆ ತಗಲಾಕೊಂಡು ಕಂಡ ಹೆಣ್ಣು ಮಕ್ಕಳ ಮುಂದೆ ಪ್ರದರ್ಶಿಸಿ ಅವ್ರನ್ನ ಆಕರ್ಷಿಸಬಹುದು ಅನ್ಕೊಂಡಿದ್ದಾನೆ. ಅವನಿಂದ ಶ್ರೀಚಕ್ರನ ಪಡ್ಕೊಳ್ಳಿಲ್ಲ ಅಂದರೆ ಸುಮ್ಮನೆ ಸಮಯನ ವ್ಯರ್ಥ ಮಾಡ್ಕೊಂಡಾಗುತ್ತೆ. ಮತ್ತೆ ಮುಂದಿನ ದಾರಿ ಕಡಿಕೆ ಬಾರಿಗುಡಿ ನಂಬೋದೇ. ಹೇಗಿದ್ರು ಅವನು ಕಾಲಹರಣ ಮಾಡ್ತಾ ಇದ್ದ. ನಮಗೆ ಚೆನ್ನಾಗಿ ಗೊತ್ತಿದೆ ಶ್ರೀಚಕ್ರ ಅವನ ವಶದಲ್ಲಿದೆ ಅಂತ. ನೀನು ಪ್ರಶ್ನೆ ಹಾಕಿದಾಗ ನಿನ್ನ ತಾಯಿ ಹೇಳ್ತು ಮಾರಿಗುಡಿ ವಶದಲ್ಲಿದೆ ಅಂತ. ಈಗ ಪ್ರಶ್ನೆನ ಬದಲಾಯಿಸಿ ಕೇಳು, ಯಾವ ಸ್ಥಳದಲ್ಲಿದೆ ಅಂತ. ಅದು ಗೊತ್ತಾದ್ರೆ ಅದೇ ಸ್ಥಳಕ್ಕೆ ಹೋಗಿ ನಾವು ನಮ್ಮ ಶ್ರೀಚಕ್ರವನ್ನ ವಶಪಡಿಸ್ಕೊಳ್ಬಹುದು, ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ. ಇದು ಆಗ್ಬೋದು. ಜಾಜಿ ಹೋಗೋದು ಬೇಡ ಅಂತ ನೀವಾದ್ರೂ ಹೇಳಿ. ಹೇಳೋದೆಲ್ಲ ಹೇಳಾಗಿದೆ. ವಿಷಯ ಅಪ್ಪನಿಗೆ ನಮಗಿಂತ ಚೆನ್ನಾಗಿ ಗೊತ್ತು. ಇನ್ನೇನು ಹೇಳೋದು? ಅಪ್ಪ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಈಗ ನಾನು ಹೇಳೋದಕ್ಕೆ ಏನಿದೆ ಮಗಳೇ? ನಾನು ಯಾವುದನ್ನೂ ಒತ್ತಾಯ ಮಾಡಲ್ಲ. ಯಾರು ಒಪ್ಪಿದ್ರು ಒಪ್ಪದೇ ಇದ್ರೂ ಆ ಭಗವತಿ ಸಂಕಲ್ಪ ನಡೆದೇ ನಡೆಯುತ್ತೆ. ಆದರೂ ನನ್ನ ಅಭಿಪ್ರಾಯ ಕೇಳಿದ್ದೀರಾ? ಹೇಳ್ತೀನಿ. ಜಾಜಿ ಇಲ್ಲಿಗೆ ಬಂದಿದ್ದು ನಮ್ಮನ್ನು ಸಂತೈಸೋದಕ್ಕೂ ಅಲ್ಲ, ನಿಮ್ಮ ಮಗಳು ಸುಂದರಿ ಕೊರತೆನ ನೀಗಿಸೋದಕ್ಕೂ ಅಲ್ಲ. ಧರ್ಮಚಕ್ರವಾದ ಕಾಲಚಕ್ರ ಶ್ರೀಚಕ್ರದ ರಕ್ಷಣೆಗೆ. ಅದರ ಜೊತೆಗೆ ನಿಮ್ಮ ಪ್ರೀತಿಯ ಸಂಬಂಧ ಕೂಡ ನಿಮಗೆ ಸಿಕ್ಕಿದೆ ಅಷ್ಟೇ. ಸುಂದರಿ ಹುಟ್ಟು ಕೂಡ ಅದೇ ಆಗಿತ್ತು. ಅಂದರೆ ಈಗ ನಮಗೆ ಜಾಜಿ ಮೇಲೆ ಯಾವ ಹಕ್ಕು ಇಲ್ವಾ ಇಲ್ಲೇ ಇರು ಅಂತ ಕೇಳ್ಕೊಳ್ಳೋದಕ್ಕೆ? ದಾರಿಲಿ ನಾವು ಹೋಗೋವಾಗ ಒಂದು ಮರದ ನೆರಳಲ್ಲಿ ನಾವು ನಿಂತು ಮಾತ್ರಕ್ಕೆ ಆ ಮರ ಹುಟ್ಟಿ ಬೆಳೆದು ಹರಡಿ ನಿಂತಿರೋದೇ ನಮಗೆ ನೆರಳು ನೀಡೋದಕ್ಕೆ ಅಂತ ಅರ್ಥ ಅಲ್ಲ. ಮರ ಪ್ರಕೃತಿ ಸಂಕಲ್ಪ. ಅದರಡಿ ನಿಂತು ಅದರ ತಂಪನ್ನು ಅನುಭವಿಸೋದು ನಮ್ಮ ಅನುಕೂಲಕ್ಕೆ. ಅದು ನಮ್ಮ ಭಾಗ್ಯ ಅಷ್ಟೇ. ನನ್ನ ಪ್ರಕಾರ ಜಾಜಿ ಶ್ರೀಚಕ್ರ ರಕ್ಷಣೆಗೆ ಹೋಗೋದೇ ನ್ಯಾಯ. ನೀವು ಗಂಡಸರು, ಮನೆ ಮನಸ್ಸು ಸಂಬಂಧಗಳು ಹೊರತಾಗಿಯೂ ಬದುಕಿರುತ್ತೆ. ಯಾರ ಹಂಗೂ ಆಸರೆನೂ ಇಲ್ಲದೆ ನೀವು ಬದುಕಬಲ್ರಿ. ಆದರೆ ಹೆಣ್ಣಿನ ಪರಿಸ್ಥಿತಿ ಹಾಗಲ್ಲ. ನಮಗೆ ಸಂಬಂಧ ಭಾವನೆಗಳೇ ಹೆಚ್ಚು. ಅದಿಲ್ಲದೆ ನಾವು ಬದುಕೋದಕ್ಕಾಗೋದಿಲ್ಲ. ನನ್ನ ಪ್ರಕಾರ ಅವಳನ್ನ ನಮ್ಮಿಂದ ದೂರ ಕಳಿಸೋದು ನ್ಯಾಯವಲ್ಲ. ನನಗೆ ಅವಳನ್ನ ಬಿಟ್ಟಿರೋದಕ್ಕಾಗೋದಿಲ್ಲ. ಹಾಗನ್ನೋದು ನಮ್ಮ ಸ್ವಾರ್ಥವಾಗುತ್ತೆ ಕಣಮ್ಮ. ಎಲ್ಲರೂ ಅವರವರ ಹಠಕ್ಕೆ, ಅವರವರ ನೇರಕ್ಕೆ, ತರ್ಕದ ನ್ಯಾಯಕ್ಕೆ ನಿಂತರೆ ಕೊನೆ ಎಲ್ಲಿದೆ ಹೇಳು? ಜಾಜಿ ನನ್ನ ಮಗಳಲ್ವಾ? ಹಾಗಾದ್ರೆ ನನಗವಳನ್ನು ಉಳಿಸ್ಕೊಳ್ಳೋ ಯಾವ ಹಕ್ಕು ಇಲ್ವಾ? ಜಾಜಿ ಈರನ ಮಗಳಾಗಿರ್ಬೋದು, ಆದರೆ ಅವಳ ಒಳಗಡೆ ಇರೋದು ಸುಂದರಿ ಜೀವ. ಆ ಜೀವಕ್ಕೆ ಜನ್ಮ ಕೊಟ್ಟವಳು ನಾನು. ಈಗ ನಾನು ಅವಳ ತಾಯಿ ಅಲ್ವಾ? ಜನ್ಮ ಕೊಟ್ಟವಳು ನೀನು ನಿಜ, ಆದರೆ ಎಲ್ಲದಕ್ಕೂ ಜೀವ ತುಂಬೋಳು ಆ ಮಹಾತಾಯಿ ಅಮ್ಮನವರು. ಎಲ್ಲ ಜೀವಗಳ ಹಕ್ಕು ಆ ಮಹಾತಾಯಿಗೆ ಮಾತ್ರ. ಈಗ ಜಾಜಿ ಹೋಗಬೇಕಾಗಿರೋದು ಆ ಮಹಾತಾಯಿ ಅಮ್ಮನವರ ಸಂಕಲ್ಪ. ಅದನ್ನು ತಡೆಯೋ ಹಕ್ಕು ನಿನಗೂ ಇಲ್ಲ, ನನಗೂ ಇಲ್ಲ, ಯಾರಿಗೂ ಇಲ್ಲ. ಇಷ್ಟರ ಮೇಲೆ ನಿನ್ನಿಷ್ಟ ನಮ್ಮ. ನಿನ್ನ ಭಾವನೆಗಳಿಗೆ ನೋವು ತರೋ ಹಕ್ಕು ನನಗಿಲ್ಲ. ಈಗ ನಿರ್ಧಾರ ನಿನ್ನ ಮೇಲೆ ನಿಂತಿದೆ. ನಿನ್ನ ತೀರ್ಮಾನನೇ ಕೊನೆ.
ಇನ್ನು ಏನು ಯೋಚನೆ ಮಾಡ್ತಾ ಇದೆಯಾ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ? ಹಾಕು ಪ್ರಶ್ನೆನ. ನಿನ್ನ ತಾಯಿ ಏನು ಹೇಳ್ತಾಳೆ ನೋಡೋಣ. ವಿಗ್ರಹ ಎಲ್ಲಿದೆ ಅಂತ ಗೊತ್ತಾದ್ರೆ ಅದನ್ನು ಪಡ್ಕೊಳ್ಳೋದಕ್ಕೆ ಕೆಲಸ ಶುರು ಮಾಡೋಣ. ಇಲ್ಲ ಅಂತಂದ್ರೆ ಅದನ್ನು ಪಡ್ಕೊಳ್ಳೋ ದಾರಿ ಕಂಡುಹಿಡಿಯೋಣ. ಪ್ರಶ್ನೆನ ಕೇಳ್ಬೋದು, ಆದ್ರೆ ಅಂತ ಇನ್ನೂ ಏನ್ ರಾಗ ಹೇಳ್ತಾ ಇದೀಯಾ? ಇನ್ನೂ ಏನ್ ಅಡಚಣೆ ಇದೆ ನಿನ್ನ ತಾಯಿನ ಪ್ರಶ್ನೆ ಕೇಳೋದಕ್ಕೆ? ನನ್ನ ತಾಯಿನ ಪ್ರಶ್ನೆ ಕೇಳೋದಕ್ಕೆ ಇದು ಸಮಯ ಅಲ್ಲ. ಅಂದ್ರೆ ಮಾರಿಗುಡಿಗೋಸ್ಕರ ಕಾಯೋಣ ಅಂತ. ಇವತ್ತು ಕಳೀಲಿ. ಅವನಿಂದ ಏನು ಸುದ್ದಿ ತಿಳಿದಿದ್ರೆ ನಾಳೆ ಪ್ರಶ್ನೆ ಕೇಳೋದು ಇದ್ದೇ ಇರುತ್ತೆ. ಮಾರಿಗುಡಿ ನೆಚ್ಕೊಂಡು ವಿಗ್ರಹವನ್ನ ಹುಡುಕೋದ್ರಲ್ಲೇ ಕಾಲ ಕಳೆದು ಬಿಟ್ರೆ ಏನು ಪ್ರಯೋಜನ ಆಗೋದಿಲ್ಲ. ಶ್ರೀಚಕ್ರನ ಯಾವಾಗ ಪಡ್ಕೊಳ್ಳೋದು? ಈ ಶ್ರೀಚಕ್ರದ ಹುಡುಕಾಟದ ಸಮಯದಲ್ಲಿ ಶ್ರೀಚಕ್ರ ತನ್ನ ಸ್ವಸ್ಥಾನಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ರೆ ಮುಗೀತು. ಇನ್ಯಾವತ್ತೂ ಶ್ರೀಚಕ್ರ ನಮಗೆ ದಕ್ಕೋದಿಲ್ಲ ಕಣ್ಕಿ. ಯೋಚನೆ ಮಾಡು. ಹೌದು ವಿರೂಪಾಕ್ಷ, ನೀನ್ ಹೇಳೋದು ಸರಿನೇ. ನಾವು ಕಾಲಹರಣ ಮಾಡಬಾರ್ದು. ಈಗ ಪ್ರಶ್ನೆ ಕೇಳೋ ಸಮಯ ಮೀರ್ ಹೋಗಿದೆ. ಸಂಜೆ ಬಾ. ಸಂಜೆ ಹೊತ್ತು ಪ್ರಶ್ನೆ ಕೇಳೋದಕ್ಕೆ ಪ್ರಶಸ್ತವಾದ ಕಾಲ. ತಾಯಿನೂ ಶಾಂತವಾಗಿರ್ತಾಳೆ, ನಮಗೆ ಸರಿಯಾದ ದಿಕ್ಕನ್ನ ತೋರಿಸ್ತಾಳೆ. ಆಗ್ಲಿ ಕಡ್ಕಿ, ಎಲ್ಲವನ್ನೂ ಸಿದ್ಧ ಮಾಡ್ಕೊ. ಸಂಜೆ ವೇಳೆಗೆ ಮಡಿಯಾಗಿ ನಾನು ಬರ್ತೀನಿ. ಏನಾದರೂ ಆಗ್ಲಿ, ಇವತ್ತು ವಿಗ್ರಹದ ಜಾಡನ್ನು ನಾವು ಕಂಡು ಹಿಡಿಯಲೇಬೇಕು. ಇಲ್ಲದೆ ಇದ್ರೆ ನಮಗೆ ಉಳಿಗಾಲ ಇಲ್ಲ. ಈ ಜನ್ಮದಲ್ಲಿ ಶ್ರೀಚಕ್ರ ನಮಗೆ ದಕ್ಕೋದಿಲ್ಲ. ಚಿಂತೆ ಬೇಡ ವಿರೂಪಾಕ್ಷ, ಸಂಜೆ ಎಲ್ಲ ತೀರ್ಮಾನ ಮಾಡೋಣ. ಆಯ್ತು, ಸಂಜೆ ಬರ್ತೀನಿ. ಏ ಚಪ್ಲೆ, ವಿಗ್ರಹ ಎಲ್ಲಿದೆ ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಸಹನೆ ಪರೀಕ್ಷೆ ಮಾಡಬೇಡ ಚಪ್ಲಿ. ವಿಗ್ರಹ ಎಲ್ಲಿದೆ ಅಂತ ಹೇಳ್ಬಿಡು. ನಿನಗೆ ಹೊಡೆದಾಯ್ತು, ಬಡದಾಯ್ತು, ಹೆದರ್ಸಾಯ್ತು, ಇನ್ನೇನು ಮಾಡಲಿ ನಿನ್ನ? ಹೇಳೋದಿಲ್ವಾ? ನಿನಗೆ ಬೇರೆ ರೀತಿ ಚಿಕಿತ್ಸೆನೇ ಮಾಡಬೇಕು. ಅದೇ ಭಾವನಾತ್ಮಕವಾಗಿ ಹೊಡಿಬೇಕು ಅಂತಾರಲ್ಲ, ನಾನು ನಿಂಗೆ ಅದನ್ನೇ ಪ್ರಯೋಗ ಮಾಡ್ತಿರೋದು. ನೋಡು, ನಿನ್ನ ತಾಯಿ ಹೊರಗಿದ್ದಾಳೆ. ಅವಳನ್ನ ಎತ್ತು ಹಾಕೊಂಡ್ಬಂದು ಬೆಂಡೆತ್ತಿದ್ರೆ ನೀನೊಂದು ಹದಕ್ಕೆ ಬರ್ತೀಯ ಅಲ್ವಾ? ಈಗ ನೋಡಿ ಹೆಂಗೆ ಬದಲಾಯ್ತು ನಿನ್ನ ಮುಖದಲ್ಲಿ ರಂಗು. ಇಷ್ಟೊತ್ತವರೆಗೂ ಗೊಂಬೆ ನಿಂತಿದ್ದೆ, ಈಗ ಗೊಂಬೆಗೆ ಜೀವ ಬಂತು ಅಲ್ವಾ? ಮಾದು, ಇವನ್ ತಾಯಿನ ಹೇಳ್ಕೊಂಡು ಬಾರೋ. ಅವಳಿಗೆ ಹೋದ್ರೆ ಇವನ್ ಬಾಯ್ ಬಿಡ್ತಾನೆ. ತಮ್ಮಯ್ಯ ಸಾಹೇಬ್ರೆ, ಅವಳಿಗೆ ಏನು ಮಾಡಬೇಡಿ. ಅವಳು ಮೊದಲೇ ಹೃದಯ ಕಾಯಿಲೆನ ನರಳುತ್ತಿದ್ದಾಳೆ. ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು. ಅವಳಿಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಬಿಟ್ಬಿಡಿ ಸಾಹೇಬ್ರೆ ಅವಳನ್ನ. ತಾಯಿ ಮಗ ಒಳ್ಳೆ ಜೋಡಿ ಕಲಾವಿದ. ನಿನ್ನ ನಮ್ಮಿಂದ ತಪ್ಪಿಸೋದಿಕ್ಕೆ ಬೇಕಾದಂಗೆ ನಾಟಕ ಮಾಡ್ತಾಳೆ ನಿಮ್ಮಮ್ಮ. ಅವಳು ಕಾಯಿಲೆನ? ಮಾದು, ಹೋಗಿ ಹೇಳ್ಕೊಂಡು ಬಾರೋ ಇವನ್ ತಾಯಿ ಕರಳನ್ನ. ಇಲ್ಲೇ ಇವನ್ ಎದುರಿಗೆ ಮಾಡೋಣ ಅವಳ ಹೃದಯಕ್ಕೆ ಶಸ್ತ್ರಚಿಕಿತ್ಸೆನ. ಕಣ್ಣು ತುಂಬಿಕೊಳ್ಳಿ ನೋಡಿ ಇವನು. ಸಾಹೇಬ್ರೆ, ನಮ್ಮಮ್ಮಂಗೆ ಏನು ಮಾಡಬೇಡಿ. ನನಗೆ ಹೊಡೀರಿ ಬಡೀರಿ ಬೇಕಾದ್ ಮಾಡಿ. ನಿಮ್ಮ ಮನೆಗೂ ಆ ವಿಗ್ರಹ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಬೇಕಿದ್ರೆ ನನ್ ಕೊಂದ್ಬಿಡಿ. ನಮ್ಮ ತಾಯಿನ ಮಾತ್ರ ಏನು ಮಾಡಬೇಡಿ. ಬಿಟ್ಬಿಡಿ ಸಾಹೇಬ್ರೆ, ಬಿಟ್ಬಿಡಿ.